ತಂದೆಯು ತಾಯಿಯು ಬಂಧು ನೀನೆ ತಮವನು ಕಾಳೆಯುವ ದೇವಿಗೆ ನೀನೆ ತಂದೆಯು ತಾಯಿಯು ಬಂಧು ನೀನೆ ತಮವನು ಕಾಳೆಯುವ ದೇವಿಗೆ ನೀನೆ ಕಲ್ಮಷದೊಳೆ ಗಂಗಾಜಲ ನೀನೆ ಕಲ್ಮಷದೊಳೆವ ಗಂಗಾಜಲ ನೀನೆ ಕಲ್ಮಷದೊಳೆವ ಗಂಗಾಜಲ ನೀನೆ ಕಂಬನಿ ಯೋರೆಸುವ ಕರುಣಾಳು ನೀನೆ ಗುರುವೇ ಕರುಣಾಮಯ ಮನವೇ ಮಂತ್ರಾಲಯ ನನ್ನ ಮನವೇ ಮಂತ್ರಾಲಯ ನರಹರಿ ಪದ ಕಮಲ ಸೇವೆ ಭ್ರಮರ ಮರಳಿದರೆ ಹಿಡಿದ ಗುರು ರಾಘವೇಂದ್ರ ನರಹರಿ ಪದ ಕಮಲ ಸೇವೆ ಭ್ರಮರ ಮರಳಿದರೆ ಹಿಡಿದ ಗುರು ರಾಘವೇಂದ್ರ ಶಿರವಾಗಿ ನಮಿಸಿ ತವ ಪದ್ಮಚರಣಕ್ಕೆ ಶಿರವಾಗಿ ನಮಿಸುವೆ ತವ ಪದ್ಮಚರಣಕ್ಕೆ ಶಿರವಾಗಿ ನಮಿಸುವೆ ತವ ಪದ್ಮಚರಣಕ್ಕೆ ಕರುಣದಿ ಕಾಯೋ ಗುರು ಸಾರ್ವಭೌಮ ಗುರುವೇ ಕರುಣಾಮಯ ಮನವೇ ಮಂತ್ರಾಲಯ ನನ್ನ ಮನವೇ ಮಂತ್ರಾಲಯ ನೆಲೆಸಿಲ್ಲಿ ಗುರುವೇ ಕರುಣಾಮಯ ಮನವೇ ಮಂತ್ರಾಲಯ ನನ್ನ ಮನವೇ ಮಂತ್ರಾಲಯ ನನ್ನ ಮನವೇ ನನ್ನ ಮನವೇ ನನ್ನ ಮನವೇ ಮಂತ್ರಾಲಯ ಮಂತ್ರಾಲಯ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ. ಚೆನ್ನಾಗಾಯ್ತ ದರ್ಶನ? ಇನ್ನೊಂದು ನಿಮ್ಗೆಲ್ಲರಿಗೂ ಒಂದು ಶಾಂತ ಸ್ಥಿತಿಗೆ ಕರ್ಕೊಂಡು ಹೋಗ್ತೀನಿ. ನಾವೊಂದು ಲೈನ್ ಹೇಳ್ತೀನಿ, ದಯವಿಟ್ಟು ರಿಪೀಟ್ ಮಾಡಿ. ಆ ಸ್ಥಿತಿಗೆ ಕರ್ಕೊಂಡು ಹೋಗೋ ಪ್ರಯತ್ನ. ಗೋವಿಂದ ಗೋಪಾಲ ಮುರಳೀಧರ ಗೋವಿಂದ ಗೋಪಾಲ ಮುರಳೀಧರ ಗೋವಿಂದ ಗೋಪಾಲ ಮುರಳೀಧರ ಗೋವಿಂದ
ಮುರಳೀಧರ ಮುರಳೀಧರ ಗೋವಿಂದ ಗೋಪಾಲ ಮುರಳೀಧರ ಕೇಶವ ಮಾಧವ ಮನಮೋಹನ ಮನಮೋಹನ ಕೇಶವ ಮಾಧವ ಮನಮೋಹನ ಮನಮೋಹನ ಕೇಶವ ಮಾಧವ ಮನಮೋಹನ ಮನಮೋಹನ ಕೇಶವ ಮಾಧವ ಮನಮೋಹನ ಮನಮೋಹನ ಗೋವಿಂದ ಬೋಲೋ ಗೋವಿಂದ ಭಜ ಗೋವಿಂದ ಗೋಪಾಲ ಮುರಳೀಧರ 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 ಗೋವಿಂದ ಭಜ ಗೋವಿಂದ ಗೋಪಾಲ ಮುರಳೀಧರ ಮುರಳೀಧರ ಈಗ ಮುಂದಿನ ಕೃತಿ ಇದು ರಾಷ್ಟ್ರಕವಿ ಕುವೆಂಪು ಅವ್ರದ್ದು. ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತೇನವಿನ ತೇನವಿನ ತೃಣಮಪಿ ನಚಲತಿ ತೇನವಿನ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ. ಅವನ ಇಚ್ಛೆ ಇರಬೇಕು, ಇಲ್ಲಾಂದ್ರೆ ನಾವು ಅಹಂಕಾರ ಪಡ್ಬೋದಿದೆ, ನನ್ನಿಂದಾನೇ ಆಗತ್ತೆ, ನನ್ನಿಂದಾನೇ ಇದು ನನ್ನಿಂದಾನೇ ಅದು ಮಾಡ್ಬೋದು ಅಂತ. ಬಟ್ ಅದು ಯಾವುದು ನಡೆಯಲ್ಲ. ಇಲ್ಲಿ ಎಲ್ಲಾ ಕಡೆ ದೇವರಿದ್ದಾನೆ ಅಂತ ನಾವು ಹೇಳ್ಬೋದು. ಇಲ್ಲಿ ಕಾರಣವಿಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ. ದೇವರ ಲೀಲೆ ಕಣ್ಣಿಗೆ ಕಾಣಿಸುವುದಿಲ್ಲ, ನಮಗೆ ಕಾಣಿಸಲ್ಲ, ಅದು ಒಳಗಡೆನೆ ಇದು ಮಾಡ್ತಾ ಇರ್ತಾರೆ. ಮೋಹ ಬಿಡು, ದೇವರನ್ನು ನಂಬಿಕೆ ಇಟ್ಕೋ. ಸೂರ್ಯ ಚಂದ್ರ ನಕ್ಷತ್ರಗಳಿಲ್ಲದ ಭಯ, ನಮಗೆ ಯಾಕೆ ಭಯ? ನಾವ್ಯಾಕೆ ಹೆದರ್ಕೋಬೇಕು? ಅವ್ರಿಗೆ ಯಾವುದೋ ಭಯ ಇಲ್ಲ, ನಾವ್ಯಾಕೆ ಹೆದರ್ಕೋಬೇಕು ಅಂತ. ಭಗವಂತನಿಗೆ ನಿನ್ನನ್ನೇ ನಮ್ಮನ್ನೇ ನೈವೇದ್ಯವಾಗಿ ಅರ್ಪಿಸು ಅಂತ ಇಲ್ಲಿ ಓದ್ತಾ ಇದ್ದಾರೆ. ಸರ್ವಶಕ್ತನಿಗೆ ಶರಣಾಗು, ಸಂಶಯ ಬೇಡ, ದೇವರು ನಿನ್ನನ್ನು ಯಾವಾಗಲೂ ಕಾಪಾಡ್ತಾನೆ, ಆ ನಂಬಿಕೆ ಇದೆ ಅಂತ ಈ ಕೃತಿ ಹೇಳ್ತಾನೆ. ಇನ್ಮೇಲೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಎಲ್ಲಾನು ನಮ್ಮಿಂದಾನೆ, ನಮ್ಮ ಅಹಂಕಾರದಿಂದ ನಡೆಯಲ್ಲ. ಅಲ್ಲೊಬ್ಬ ರೂಲ್ ಮಾಡ್ತಾರೆ ಅಲ್ವಾ, ನಮಗಿಂತ ಹೈಯರ್ ಅವರು ರೂಲ್ ಮಾಡ್ತಾರೆ. ಸೊ ಆ ಹುಲ್ಕಡ್ಡೆ ಅಲ್ಲಾಡ್ಬೇಕಾದ್ರೂ ಅವನ ಅಪ್ಪನೇ ಇಲ್ಲದೆ ಆಗೋದಿಲ್ಲ.
ನಿನ್ನನೆ ನೈವೇದ್ಯವನೀಡು ತೇನ ವಿನಾ ತೇನ ವಿನಾ ತೇನ ವಿನಾ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ ತಾನಾದ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ ತಾನಾದ ಸಚಿಶ್ ಸಚಿಶಕ್ತಿಯು ಆನಂದವಿರಲ್ ಬಿಡು ಏತಕ್ಕೆ ನಿನಗೆ ವಿಷಾದ ಸಚಿಶಕ್ತಿಯು ಆನಂದವಿರಲ್ ಬಿಡು ಏತಕ್ಕೆ ನಿನಗೆ ವಿಷಾದ ತೇನ ವಿನಾ ತೇನ ವಿನಾ ತೇನ ವಿನಾ ತೃಣಮಪಿ ನ ಚಲತಿ ತೇನ ವಿನಾ ಮಮತೆಯ ಬಿಡು ಹೇ ಮೂಢಮನ ಮೂಢಮನ ಹೇ ಮೂಢಮನ ತೇನ ವಿನಾ ತೇನ ವಿನಾ ತೇನ ವಿನಾ ತೇನ ವಿನಾ. ಮುಂದಿನ ಕೃತಿ ಕನಕದಾಸರದ್ದು. ಇದು ರಾಗ ಮಧ್ಯಮಾವತಿಯಲ್ಲಿದೆ. ಆಗಿದ್ದಾಡ ಕುಲ 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 ಎನ್ನುತ್ತೀವರು. ನಾವೆಲ್ಲ ಅಮೃತ ಪುತ್ರರು ಎನ್ನುತ್ತದೆ ನಮ್ಮ ವೇದ ಹೇಳುತ್ತೆ. ಮೇಲು ಕೀಳು ಎನ್ನದೆ ಒಳ್ಳೆಯ ನಡತೆ ಇರಬೇಕು, ಎಲ್ಲರೊಡನೆ ಒಂದಾಗಿ ಬದುಕಬೇಕು ಎಂದು ಹೇಳ್ತಾರೆ. ದೇವರು ಒಳ್ಳೆಯದನ್ನು ನೋಡುತ್ತಾನೆ. ಇಲ್ಲಿ ಭಕ್ತಿ ಮುಖ್ಯ ಆಗುತ್ತೆ. ಭಗವಂತ ಭಕ್ತಿಗೆ ಒಲಿಯುತ್ತಾನೆ, ಬೇರೆ ಯಾವುದಕ್ಕೂ ಒಲಿಯಲ್ಲ. ಭಕ್ತಿಗೆ ನಾವು ಸಂಪೂರ್ಣವಾಗಿ ಭಕ್ತಿ ಒಪ್ಪಿಸಿದರೆ ಖಂಡಿತ ಒಲಿತಾರೆ. ಎಲ್ಲರೂ ದೇವರ ಮಕ್ಕಳೇ, ನಾವೆಲ್ಲರೂ ದೇವರ ಮಕ್ಕಳೇ. ನಿಮ್ಮಲ್ಲಿ ದೇವ್ರು ಕಾಣ್ಬೋದು, ಅವರಲ್ಲಿ ದೇವ್ರು ಕಾಣ್ಬೋದು, ನನ್ನಲ್ಲಿ ದೇವ್ರು ಕಾಣ್ಬೋದು, ಎಲ್ಲ ಕಡೆ ಕಾಣ್ಬೋದು. ಅಂದಮೇಲೆ ಕುಲದ ಮಾತು ಹೇಗೆ ಬರುತ್ತೆ ಇಲ್ಲಿ? ಯಾತಕ್ಕೆ ಬರುತ್ತೆ ಕುಲ? ಯಾವ ಕುಲ ಅಂತ ಇಲ್ಲಿ ಕೆಸರಿನಲ್ಲಿ ಹುಟ್ಟಿದ ತಾವರೆಯನ್ನು ಕೃಷ್ಣನಿಗೆ ನಾವು ಅರ್ಪಿಸ್ತೇವೆ. ಎಲ್ಲ ಹಬ್ಬಕ್ಕೂ ನೀವು ನೋಡಿದ್ದೀರ, ಹೂವು ತಂದು ಕಮಲದ ಹೂವು ಅರ್ಪಿಸ್ತೀವಿ. ಕೆಸರಿನಲ್ಲಿ ಬಿಡುತ್ತೆ. ಹಸುವಿನ ಮಾಂಸದಿಂದ ಹುಟ್ಟುವ ಹಾಲನ್ನು ಎಲ್ಲರೂ ಸೇವಿಸುತ್ತಾರೆ, ನಾವೆಲ್ಲ ಸೇವಿಸ್ತೀವಿ. ದಿನನಿತ್ಯ ನಾವು ಹಾಲಿಲ್ಲದೆ ಕಾಫಿ ಕುಡಿದ ಹೇಳದೇ ಇಲ್ವಲ್ಲ, ಹಾಲು ಬೇಕೇ ಬೇಕು. ಅದು ಎಲ್ಲಿಂದ ಬರುತ್ತೆ? ಹಸುವಿನಿಂದ. ಮುಖ್ಯವಾಗಿ ಮನಸ್ಸು ಒಳ್ಳೆಯದಿರಬೇಕು. ಯಾರು ಕುಲ ನೋಡಿ ದೇವರನ್ನು ಪೂಜಿಸುವುದಿಲ್ಲ. ನೀವು ಯಾವ ಕುಲ, ಆ ಕುಲ, ಆತ್ಮಕ್ಕೆ ಯಾವ ಕುಲ, ಜ್ಯೋತಿಯವರು ಇರ್ತಾನೆ ಹೇಳಿದ್ರು ತುಂಬಾ ಚೆನ್ನಾಗಿ. ಲಿಂಗಕ್ಕೆ ಯಾವ ಕುಲ ಇಲ್ಲ, ನಮ್ಮಲ್ಲಿ ಯಾವ ಕುಲ ಇಲ್ಲ, ಯಾವುದಕ್ಕೂ ಕುಲ ಇಲ್ಲ. ನಾವು ಸತ್ಮೇಲೂ ಯಾವ ಕುಲನೂ ಬರಲ್ಲ. ಅಲ್ಲಿ ನಾವು ನಾಶ ಆಗೋಗ್ತೀವಿ, ಬೂದಿ ಆಗೋಗ್ತೀವಿ ಕ್ಷಣದಲ್ಲಿ. ಸೊ ಅಲ್ಲಿ ಯಾವ
ಕುಲ ಬರುತ್ತೆ ಯಾರು ಕೇಳಲ್ಲ, ನೀವು ಯಾವ ಕುಲ, ನೀವು ಯಾವ ಜಾತಿ, ಏನು ಬರಲ್ಲ. ಸೊ ಆತ್ಮಕ್ಕೆ ಇಂದ್ರಿಯಗಳಿಗೆ ಕುಲ ಯಾವುದು, ಯಾವ ಕುಲನೂ ಇಲ್ಲ. ನಿರ್ಮಲ ಮನಸ್ಸಿನಿಂದ ದೇವರ ಧ್ಯಾನ ಮಾಡುತ್ತಾ ಆದಿಕೇಶವ ಶ್ರೀಮನ್ನಾರಾಯಣ ಒಲಿದ ಮೇಲೆ ಯಾವ ಚಿಂತೆಯೂ ಇರುವುದಿಲ್ಲ. ನಾವು ಒಳ್ಳೆಯದನ್ನೇ ಕಾಣುತ್ತೇವೆ. ಇಲ್ಲಿ ಮೇನ್ಲಿ ಏನಂದ್ರೆ ಕುಲ, ಯಾವ ಕುಲಕ್ಕೂ ನಾವು ಸೇರಲ್ಲ, ಯಾವುದಕ್ಕೂ ಕುಲ ಇಲ್ಲ. ಕನಕದಾಸರು ಎಷ್ಟೋ ವರ್ಷದ ಹಿಂದೆನೆ ಇದೆಲ್ಲ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಗೊತ್ತಿರೋ ವಿಷಯನೇ, ಮತ್ತೆ ಆದ್ರೂ ನಾವು ತಪ್ಪು ಮಾಡ್ತಾನೆ ಇರ್ತೀವಿ. ಕುಲ ಕುಲ ಕುಲವೆನ್ನೋ ದೇವರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನೋ ದೇವರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನೋ ದೇವರು, ಕೆಸರೊಳು ತಾರಬರೆ ಹುಟ್ಟಲು ಅದ ತಂದು ವಿಸರ್ಜನಾಭನಿಗೆ ಅರ್ಪಿಸಲಿಲ್ಲವೇ. ಕೆಸರೊಳು ತಾರಬರೆ ಹುಟ್ಟಲು ಅದ ತಂದು ವಿಸರ್ಜನಾಭನಿಗೆ ಅರ್ಪಿಸಲಿಲ್ಲವೇ. ಹಸುವಿನ ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸೂರ ಋಣ ಇಲ್ಲವೇ. ಹಸುವಿನ ಮಾಂಸದೋಳುತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸೂರ ಋಣವಿಲ್ಲವೇ. ಕುಲ ಕುಲ ಕುಲವೆನ್ನೋ ದೇವರು, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನೋ ದೇವರು. ಇಲ್ಲಿ ಮುಂದಿನ ನುಡಿ ಹೇಳಿದ್ದಾರೆ, ಆತ್ಮಕ್ಕೆ ಯಾವ ಕುಲನೂ ಇಲ್ಲ, ಜೀವಕ್ಕೂ ಯಾವ ಕುಲನೂ ಇಲ್ಲ. ಹೇಳಿದಂಗೆ ಇಲ್ಲಿ ಬರುತ್ತೆ ಕೆಳಗೆ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತದ್ವೇಂದ್ರಿಯಗಳ ಕುಲ ಬೆಳಿದಯ್ಯ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತದ್ವೇಂದ್ರಿಯಗಳ ಕುಲ ಬೆಳಿದಯ್ಯ. ಆತ್ಮಾಂತರಾತ್ಮ ನೆಲೆಯಾದಿ ಕೇಶವನು ಆತ್ಮನೊಲಿದ ಮೇಲೆ ಯಾತರ ಕುಲವಯ್ಯ. ಆತ್ಮಾಂತರಾತ್ಮ ನೆಲೆಯಾದಿ ಕೇಶವನು ಆತ್ಮನೊಲಿದ ಮೇಲೆ ಯಾತರ ಕುಲವಯ್ಯ. ಕುಲ ಕುಲ ಕುಲವೆನ್ನೋ ದೇವರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನೋ ದೇವರು. ಈಗ ಮತ್ತೊಂದು ಕೃತಿಗೆ ಹೋಗೋಣ. ಇದು ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು. ಇವೆಲ್ಲ ಕೇಳಿರ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಒಂದು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿದೆ, ಅದಕ್ಕೆ ನಾನು ಇದನ್ನು ಆರಿಸ್ಕೊಂಡಿದ್ದೀನಿ. ಇಲ್ಲೇ ನಾವು ಹಿಂದೆ ಬೆಳಗ್ಗೆ ದೇವಸ್ಥಾನ
ಹೋಗ್ತೀವಿ, ಅಲ್ಲೆಲ್ಲ ಹೋಗೋದು ಇಲ್ಲೆಲ್ಲ ಹೋಗೋದು. ಬಟ್ ನಮ್ಮ ಮನೇಲೇ ಇದ್ದಾರೆ ಯಾರು? ನಿಮ್ಮ ಮಿತ್ರರು, ನಿಮ್ಮ ಸ್ನೇಹಿತರು, ಅಣ್ಣ ತಂಗಿ, ಅಕ್ಕ ತಮ್ಮ, ತಂದೆ ತಾಯಿ, ಗಂಡ ಹೆಂಡತಿ, ಅವ್ರ ಜೊತೆ ದಿನನಿತ್ಯ ಜಗಳ ಆಡೋದು ಯಾವಾಗ ನಾವು ಅದಕ್ಕೆ ಗಮನವೇ ಕೊಟ್ಟಿರಲ್ಲ. ಯಾಕೆ ಜಗಳ ಆಡ್ತೀವಿ, ಯಾಕೆ ಇದೆಲ್ಲ ಬರುತ್ತೆ ಅಂತ. ನೀವು ಜಗಳ ಆಡೋದು ಅಲ್ಲಿ ಹೋಗಿ ದೇವರು ಹುಡ್ಕೊಂಡು ಹೋಗ್ತಾ ಇದೀವಿ ನಾವು, ಇಲ್ದರ ದೇವರಿಗೆ ಕಲ್ಲಲ್ಲಿದೆ ಅಲ್ಲಿ ಹೋಗ್ತಾ ಇದೀವಿ. ಇದನ್ನ ಏನು ಈ ಹಾಡಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ನಾವು ಬದುಕಿರೋದೇ 4 ದಿವಸ. ಆ ಬದುಕಿರೋ 4 ದಿನದಲ್ಲಿ ನಮ್ಮ ಅಹಮಿನ ಕೋಟೆಯನ್ನು ಹಿಂಗೆ ಕಟ್ಕೊಂಡಿದ್ದೀವಿ ಅಂದ್ರೆ, ಒಬ್ರು ನೋಡಿದ್ರೆ ಒಬ್ರು ಅಸೂಯೆ ಪಡೋದು, ಒಬ್ಬರ ಮೇಲೆ ಮಾತಾಡೋದು, ಏನೇನೆಲ್ಲ ಕೆಟ್ಟದ್ದೆಲ್ಲ ಆಲೋಚನೆ ಮಾಡೋದು. ಅವ್ರು ಹೇಳ್ತಾರೆ, ಯಾಕೆ ನಿಮ್ಮನ್ನೇ ನೀವು ಕಂಡ್ಕೊಳ್ಳಿ, ಎಷ್ಟು ಪ್ರೀತಿಯಾಗಿ ನಾವು ಬದುಕೋದು ದಿನನಿತ್ಯ. ನಮ್ಮ ದಿವಸನಿತ್ಯ ನೋಡೋರನ್ನೇ ಪ್ರೀತಿಯಿಂದ ಮಾತಾಡ್ತೀವಿ. ಮಕ್ಕಳನ್ನಾಗಲಿ, ಗಂಡ ಹೆಂಡತಿ ಯಾರೇ ಆಗಲಿ, ಯಾರ ಜೊತೆ ನೀವು ವರ್ತನೆ ಮಾಡ್ತೀರೋ ಜೊತೆ ಪ್ರೀತಿಯಿಂದ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿದೆ ನಂತನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ ಇದೆ. ಎಲ್ಲ ನಮಗೆ ದೇವ್ರು ಕೊಟ್ಟಿದ್ದಾನೆ. ಬಟ್ ನಾವು ಅದು ಗೊತ್ತಾಗ್ತಾ ಇರ್ತೀವಿ, ಯಾವಾಗಲೂ ವರ್ಕ್ ಮಾಡ್ಕೋತೀವಿ. ಯಾರೋ ಸತ್ತರೆ ಅವ್ರು ಇರೋವಾಗ ನೋಡ್ಕೊಳಲ್ಲ ಚೆನ್ನಾಗಿ, ಅವ್ರು ಸತ್ತ ಮೇಲೆ ಅಳ್ತೀವಿ, ಹತ್ತು ಇಡ್ತೀವಿ. ಅವ್ರು ಇರೋವಾಗ ಯಾರು ಹೇಳಿದಾರ ನೋಡ್ಕೋಬೇಡ ಅಂತ ಚೆನ್ನಾಗಿ ನೋಡ್ಕೋಬೋದು. ನಾವು ಮಾಡ್ತಾ ಇರೋ ಕೆಲಸ. ಅವ್ರು ಹೋದ್ಮೇಲೆ ಹಂಗಿದ್ರಪ್ಪ ಅಂತ ಆಮೇಲೆ ಏನೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಇರೋವಾಗ ನೋಡ್ಕೋಬೇಕು. ಅದನ್ನೇ ಹೇಳ್ತಾರೆ, ನಮ್ಮ ಪ್ರೀತಿಯಿಂದ ಇರೋಣ, ಚೆನ್ನಾಗಿ ಬದುಕೋಣ. ಹತ್ತಿರವಿದ್ದು ದೂರ ನಿಲ್ಲೋದು. ಹತ್ರನೇ ಎಲ್ಲರೂ ಇದ್ದಾರೆ, ಆದ್ರೂ ನಾವು ದೂರ ಎಲ್ಲೋ ಇರ್ತೀವಿ, ಎಲ್ಲೋ ಮಾಡ್ತೀವಿ, ಒಬ್ಬರು ಆಗಲ್ಲ. ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದೆ ನಾವು. ನಮ್ಮ ಅಹಮ್ಮು ನಾನು ನನ್ನಿಂದೆ ಆಗಲ್ಲ, ನನ್ನಿಂದೆ ಆ ಕೆಲಸ ಆಗಲ್ಲ ಅಂತ ನಾವು ಅದನ್ನೇ ಕೊಂಡಾಡ್ತಾ ಇದ್ದೀವಿ. ದಿವಸ ಇದೆ ಕೆಲಸ ಮಾಡ್ತೀವಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟ ಹೊಂದಿಕೆ ಮಾಡ್ಕೊಂಡು ಬದುಕು ಎಷ್ಟು ಕಷ್ಟ ಇದೆ ಅಂತ ಈ ಹಾಡನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾವು 4 ದಿವಸ ಬದುಕ್ತೀವಿ, ಯಾಕೆ ಜಗಳ ಆಡಬೇಕು? ಪ್ರೀತಿಯಿಂದ ಇರೋಣ ಅಲ್ವಾ? ಪ್ರೀತಿಯಿಂದ ಬದುಕ್ಬೋದು. ನಾವು ಪ್ರೀತಿಯಿಂದ ಏನ್ ಬೇಕೋ ಕೇಳ್ಬೋದು, ಯಾರನ್ನು ಬೇಕೋ ಕೇಳ್ಬೋದು. ಈ ಹಾಡಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಾವು ಈ ಹಾಡಂತೆ ನಾವು ನಡ್ಕೊಳ್ಳೋಣ, ಆ ಕೋಟೆಯನ್ನು ಬಿಟ್ಟು ಹೊರಗಡೆ ಬರೋಣ, ಪ್ರೀತಿಯಿಂದ ಎಲ್ಲರ ಜೊತೆ ಇರೋಣ ಅಂತ ಹೇಳಿ ಈ ಹಾಡನ್ನು ಪ್ರಾರಂಭಿಸ್ತೇವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಲಿದೆ ನಾನಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಲಿದೆ ನಾನಗೆ.
ಕೋಟೆಯಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಂಬಿನ ಕೋಟೆಯಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಮತ್ತೊಂದು ಕೃತಿ ಪುರಂದರದಾಸರದು. ಇದು ನಿಮ್ಗೆ ಹೇಳಿರ್ಬೇಕು. ಉಪಾಸನೆ ಫಿಲ್ಮ್ ಯಾರ್ಯಾರು ನೋಡಿರ್ತೀರೋ ಆಚಾರವಿಲ್ಲದ ನಾಲಿಗೆ ಕೇಳಿರ್ತೀರ. ಇದು ಒಳಗಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಸೊಗಸಾಗಿದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಎಂಬುದು ನಾಲಿಗೆ. ನಾಲಿಗೆ ಯಾಕೆ ಬರೀ ರುಚಿಯಾಗಿ ತಿನ್ನೋದಕ್ಕಲ್ಲ. ಅವ್ರ ಜ್ಯೋತಿ ಹೇಳಿದಂಗಾಗಲೇ ನಮ್ಮ ಆಹಾರ ಕಾಪಾಡ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಅದು ಎಕ್ಸಸೈಸ್ ಮಾಡಬೇಕು, ಸರಿಯಾದ ಆಹಾರವನ್ನೇ ಸ್ವೀಕರಿಸಬೇಕು. ನಾವು ಈ ಕೆಮ್ಮಿಟ್ಕೊಂಡು ನನಗೆ ಹೋಗಿ ಸ್ವೀಟ್ ತಿನ್ನೋದು, ಐಸ್ ಕ್ರೀಮ್ ಎಲ್ಲ ತಿಂದರೆ ಏನಾಗುತ್ತೆ? ನಾಲ್ಗೆ ಕೊಟ್ಟಿದ್ದಾನೆ ದೇವರು, ಯಾವ್ದಕ್ಕೆ ಕೊಟ್ಟಿದ್ದಾನೆ? ಇಲ್ಲಿ ಹೇಳ್ತಾನೆ, ಬೆಳಗ್ಗೆ ಹೇಳ್ತೀವಿ ಮನೇಲಿ ಏನು ಮಾಡ್ತೀವಿ, ಅವ್ರಲ್ಲಿ ಬೈಯೋದು ಇವ್ರಲ್ಲಿ ಬೈಯೋದು, ಗಣೇಶ ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಬಾಯಿಗೆ ಬಂದಿದ್ದೆಲ್ಲ ಬೈತಾ ಇರ್ತೀವಿ. ಎದುರುಪಾಡಿಗೆ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಹೇಳ್ತೀಯ, ಸೂರ್ಯಾಸ್ತ ಬೆಳಗ್ಗೆ ಹೇಳ್ತೀಯ, ಏನ್ ಮಾಡ್ಬೇಕು? ನಾಮ ಜಪ ಮಾಡು ನಾಲ್ಗೆಯಿಂದ, ಬೈಬೇಡ ಇನ್ನೊಬ್ಬರಿಗೆ. ಮನಸ್ಸು ಚೆನ್ನಾಗಿರುತ್ತೆ, ಇಡೀ ದಿವಸ ನೀನು ಚೆನ್ನಾಗಿರ್ತೀಯ, ಶಾಂತವಾಗಿರ್ತೀಯ, ನನ್ನ ನಾಮಸ್ಮರಣೆ ಮಾಡು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ ಏನ್ ಹೇಳ್ತಾನೆ, ಶಾಡಿ ಹೇಳ್ಬೇಡ ನಾಲ್ಗೆ. ನಾವೇನೋ ಎಲ್ಲರೂ ಮನೆಗೆ ಹೋಗ್ತೀವಿ ಅಥವಾ ಇನ್ನೆಲ್ಲ ಮನೇಲೇ ಇರ್ಬೋದು, ಫಂಕ್ಷನ್ 4 ಜನ ಸೇರಿದಾಗ ಏನ್ ಮಾತಾಡ್ತೀವಿ? ಒಳ್ಳೇದೇ ಮಾತಾಡಲ್ಲ. ಅವ್ರು ಹಿಂಗೆ ಅಂತ ಕಣ್ರಿ, ಅವ್ರು ಹಂಗಂತೆ ಕಣ್ರಿ, ಇವ್ರು ಹಿಂಗಾಯ್ತಂತೆ, ಅವ್ರು ಹಂಗಾಯ್ತಂತೆ, ಇದೇ ಮಾತು ಮಾತು ಮಾತು. ಚಾಡಿ ಹೇಳ್ಬೇಡ. ಚಾಡಿ ಹೇಳಿ ಏನಾಗ್ತೀಯ ನಿಮಗೆ? ಚಾಡಿ ಹೇಳ್ಬೇಡ ಅಂತ ಎಷ್ಟು ಚೆನ್ನಾಗಿ ಹೇಳಿದಾನೆ. ರಾಮನ ನಾಮ ಹೇಳು, ರಾಮನ ನಾಮ ಬರೀ, ರಾಮನ ನಾಮ ಸ್ಮರಣೆ ಮಾಡು. ಚಾಡಿ ಹೇಳೋದನ್ನು ಫಸ್ಟು ನಿಲ್ಲಿಸು. ಅದರಿಂದ ನಿನಗೂ ಏನು ಸಿಗಲ್ಲ. ನಿನ್ನ ಮನಸ್ಸು ಕೆಡುತ್ತೆ, ನನ್ನ ಮನಸ್ಸು ಕೆಡುತ್ತೆ. ಅದಕ್ಕೆ ಹೇಳ್ತಾರೆ, ನರನಗೆ ಭಜಿಸು, ಎಲ್ಲ ಕಡೆ ನನ್ನ ಸ್ಮರಣೆ ಮಾಡು, ಎಲ್ಲಿ ಹೋಗ್ತೇನೆ ನನ್ನ ಸ್ಮರಣೆ ಮಾಡು, ಅದನ್ನೆಲ್ಲ ಬಿಟ್ಟುಬಿಡು, ನಿನ್ನ ಪಾದ ಕಮಲಕ್ಕೆ ನಾನು ಶರಣಾಗ್ತೀನಿ ಅಂತ ಈಗ ಹೇಳ್ತಾರೆ. ಆಚಾರವಿಲ್ಲದ ನಾಲಿಗೆ. ಹಾಡು ತೋರಿಸ್ತೀನಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ
ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಪ್ರಾತಃಕಾಲದೊಳೆದ್ದು ನಾಲಿಗೆ ಸಿರಿ ಪತಿಯನ್ನ ಬಾರದೆ ನಾಲಿಗೆ ಪತಿತ ಪವನ ನಮ್ಮ ರವಿಪತಿ ಜನಕನ ಪತಿತ ಪವನ ನಮ್ಮ ರವಿಪತಿ ಜನಕನ ಸತತವು ನುಡಿ ಕಂಡ್ಯ ನಾಲಿಗೆ ಸತತವು ನುಡಿ ಕಂಡ್ಯ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಚಾಡಿ ಹೇಳಲಿ ಬೇಡ ನಾಲಿಗೆ ನಿನ್ನ ಬೇಡಿಕೊಂಬುವೆನೋ ನಾಲಿಗೆ ಚಾಡಿ ಹೇಳಲಿ ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆವನೋ ನಾಲಿಗೆ ರೂಢ ಒಡೆಯ ಶ್ರೀ ರಾಮನ ನಾಮವ ಪಾಡುತ್ತಲಿರು ಕಂಡ್ಯ ನಾಲಿಗೆ ರೂಢ ಒಡೆಯ ಶ್ರೀ ರಾಮನ ನಾಮವ ಪಾಡುತ್ತಲಿರು ಕಂಡ್ಯ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಭಜಿಸು ಕಂಡ್ಯ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ಅಲ್ಲ ಸ್ವಲ್ಪ ರೆಸ್ಟ್ ಒಂದು 5 minutes ಅಷ್ಟೇ ಸೊ ದಟ್ ವೋಕಲ್ ಕಾರ್ಡ್ಸ್ಗೆ
ರೆಸ್ಟ್ ಸಿಕ್ಕಿದ್ರೆ ಯು ವುಡ್ ಬಿ ಏಬಲ್ ಟು ಸಿಮ್ಯುಲೇಟ್. ಶಂಸೆ ಎಂಬತ್ತಾರೆ. ಅವರು ಅಡಿಯಾರ್ಗೆ ಹೋಗಿದ್ದರು. ಅಡಿಯಾರಿಂದ ಇನ್ನು ಬಂದು 2 ದಿವಸ ಆಯಿತು ಅಷ್ಟೇ. ಓಡಾಟ, ನೀರಿನ ಬದಲಾವಣೆ, ಅವರಿಗೆ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಆಗಿದೆ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಸ್ವಲ್ಪ ಅವರ ಧ್ವನಿಗೆ, ಅವರ ಕಂಠಕ್ಕೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಯಾವುದಾದ್ರೂ ಒಂದು ವಚನ ಹಾಡುವ. ಒಂದು 5 ನಿಮಿಷ ರೆಸ್ಟ್ ತಗೊಳ್ಳಿ. ಆಗುತ್ತಾ? ಮುಂದಿನ ಕೃತಿ ಈಸಬೇಕು ಇದು ಜಯಿಸಬೇಕು. ಇದು ಚೆನ್ನಾಗಿ ಹೇಳಿದೆ ಪುರಂದರದಾಸ. ನಾವು ಸಂಸಾರದಲ್ಲಿ ಅಂಟ್ಕೊಳ್ಳೋದು ಇರ್ತಾರೆ ಇರಬೇಕು. ಇಲ್ಲಿ ಅವರು ಗೇರು ಹಣ್ಣು ಅಂದರೆ ನಿಮ್ಗೆ ಗೊತ್ತು, ಎಲ್ಲ ಹಣ್ಣಲ್ಲೂ ಬೀಜ ಹೊರಗಡೆ ಇರುತ್ತೆ. ಗೇರು ಹಣ್ಣಲ್ಲಿ ಮಾತ್ರ ಒಳಗೆ ಹೊರಗಡೆ ಇರುತ್ತೆ ಬೀಜ. ಇವ್ರು ಅಂತಾರೆ, ನೀವು ಅಂಟ್ಕೊಳ್ತಾರೆ ಆಗಿರ್ಬೇಕು ನಮ್ಮ ಜೀವನದಲ್ಲಿ. ಅಟ್ಯಾಚ್ಮೆಂಟ್, ಇಷ್ಟು ಅಟ್ಯಾಚ್ಮೆಂಟ್ ಇರಬಾರ್ದು, ಒಳ್ಳೆಯದಲ್ಲ ಅಂತ. ಇಲ್ಲಿ ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಸಾಗರದಂತೆ ಇಲ್ಲಿಯೂ ನೋವು, ನಲಿವು, ಮಾನ, ಅಪಮಾನ ಎಂಬ ಅಲೆಗಳು ಬರುತ್ತಲೇ ಇರುತ್ತವೆ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಬೇರೆ ದಾರಿಯೇ ಇಲ್ಲ, ಈಸಲೇಬೇಕು. ನಾವು ಸಂಸಾರದಲ್ಲಿ ನೋಡಿದ್ಮೇಲೆ ಹೆದರ್ಕೊಂಡು ನನಗೆ ಆಗಲ್ಲಪ್ಪ ಅಂತ ಬಿಡಕ್ಕಾಗಲ್ಲ. ನಾವು ಅದನ್ನು ಜಯಿಸಬೇಕು. ಆ ಭಗವಂತನೇ ಆ ಧೈರ್ಯ ಕೊಡ್ತಾನೆ ನಮಗೆ. ಇವನ್ನೆಲ್ಲೂ ಎದುರಿಸಲು ಧೈರ್ಯ ಬೇಕು. ವೀರ ಯೋಧನೆ, ಇವಾಗ ಈ ಮಿಲಿಟರಿಯಲ್ಲೆಲ್ಲ ಅವರೆಲ್ಲ ಹೇಗಿರ್ತಾರೆ ವೀರ ಯೋಧರು, ಎಲ್ಲ ಪಾಪ ಬಿಟ್ಟು ಬಂದ್ಬಿಟ್ಟಿರ್ತಾರೆ, ಸಂಸಾರವನ್ನು ಬಿಟ್ಟು ಎಷ್ಟು ತ್ಯಾಗ ಮಾಡ್ತಾರೆ ಅವರು. ಅವರಂತೆ ನಾವು ಇರಬೇಕು ಅಂತ ಇದ್ರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ದೇಶಕ್ಕೆ. ಆ ಥರ ನಾವು ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ವೀರ ಯೋಧನ ಮನಸ್ಥಿತಿ ಇರಬೇಕು, ಆ ಮನಸ್ಥಿತಿ ಇರಬೇಕು. ಈ ಸಂಸಾರದಲ್ಲಿ ಇದ್ದು ಇಲ್ಲದಂತೆ ಬದುಕಬೇಕು. ಇದ್ರೂ ಇಲ್ಲದ ಥರ ಬದುಕಬೇಕು. ಹೋರಾಟವೇ ಬದುಕು. ನಾವು ಹೋರಾಡಲೇಬೇಕು, ಬದುಕಿನಲ್ಲಿ ಮುಂದೆ ಸಾಗಲೇಬೇಕು. ಯಾವುದು ಶಾಶ್ವತವಲ್ಲ. ಇವತ್ತಿರ್ಬೋದು, ನಾಳೆ ಇರಲ್ಲ. ಮೋಸದಿಂದ ಪಾರಾಗಲು ಈ ಹರಿಯನ್ನು ಸ್ಮರಿಸುತ್ತಾ ನಂಬಿಕೆಯಿಂದ ಮುಂದೆ ಸಾಗೋಣ ಅಂತ ಹೇಳಿ ಈ ಒಳ್ಳೆ ಕೃತಿಯಲ್ಲಿ ಹೇಳಿದ್ದಾರೆ. ಇದರಂತೆ ನಾವು ನಡ್ಕೊಂಡು ಹೋಗೋಣ ಅಂತ ಇದನ್ನು ಹಾಡ್ಕೊಡ್ತೀನಿ. ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಲೇಷ ಮಾಡದಾಗೆ, ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಲೇಷ ಮಾಡದಾಗೆ, ಈಸಬೇಕು ಇದ್ದು ಜಯಿಸಬೇಕು. ತಾಮರಸ ಜಲದಂತೆ ಪ್ರೇಮ ಬಿಟ್ಟು ಭವದುಳು, ತಾಮರಸ ಜಲದಂತೆ ಪ್ರೇಮ ಬಿಟ್ಟು ಭಯದುಳು. ಸ್ವಾಮಿ ರಾಮನನೆದು ತಲಪಾಡಿ ಕಾಮಿತ ಕೈ ಕೊಂಬರೆಲ್ಲ, ಈಸಬೇಕು ಇದ್ದು ಜಯಿಸಬೇಕು. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಮ
ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸೆ ಮಾಡದ ಧಾನ್ಯ ಧೀರ ಕೃಷ್ಣನ ನೆನೆಬರಲಿಲ್ಲ. ಮೀರಿ ಆಸೆ ಮಾಡದ ಧಾನ್ಯ ಧೀರ ಕೃಷ್ಣನ ನೆನೆಬರಲಿಲ್ಲ. ಈಸಬೇಕು ಇದ್ದು ಜಯಿಸಬೇಕು. ಮಾಂಸದ ಆಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟವರಿಯಂತೆ. ಮಾಂಸದ ಆಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟವರಿಯಂತೆ. ಮೋಸ ಮೋಗನಾಗಿ ಜಗದೀಶ ಪುರಂದರ ವಿಠಲ ನೆನೆದುದ. ಮೋಸ ಮೋಗನಾಗಿ ಜಗದೀಶ ಪುರಂದರ ವಿಠಲ ನೆನೆದುದ. ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಲೇಷ ಮಾಡನಾಗೆ ಈಸಬೇಕು ಇದ್ದು ಜಯಿಸಬೇಕು. ಜಯಿಸಬೇಕು ಜಯಿಸಬೇಕು. ಮುಂದಿನ ಕೃತಿ ಪುರಂದರದಾಸರಿಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಎಷ್ಟು ಕಷ್ಟ ಅಂದರೆ ತುಂಬಾನೇ ಕಷ್ಟ. ನೀವು ಇರ್ತೀರ, ಇಲ್ಲೇ ನನ್ನ ನೋಡ್ತಾ ಇದ್ದೀರಲ್ಲ, ನಿಮ್ಮ ಸರಿಯಿಂದ ನನಗೆ ಗೊತ್ತಿಲ್ಲ. ಇಲ್ಲಿ ಹೇಳ್ತಾರೆ ನೀವು ಕಾಶಿಗೆ ಹೋಗ್ಬೋದು, ಎಲ್ಲೇ ಇರ್ಬೋದು, ಬಟ್ ಮನಸ್ಥಿತಿ ಅಲ್ಲೇ ಇರುತ್ತೆ. ಒಂದು ಸ್ನಾನ ಮಾಡ್ಬೋದು, ಅಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಹೋದ್ರೂ ಮನಸ್ಸೇ ಬದಲಾಗಲ್ಲ. ಅದು ಕೋತಿ ಥರ ಮನಸ್ಸು ಅಲ್ಲಿ ಓಡ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಓಡ್ತಾ ಇರ್ತದೆ. ಮನಸ್ಸನ್ನು ನಿಲ್ಲಿಸುವುದು ಬಹಳ ಕಷ್ಟಕರವಾದ ಕೆಲಸ. ಅಲೆದಾಡುವ ಮನಸ್ಸನ್ನು ಅಲೆಗಳ ಥರ ಅಲಿತಾ ಇರುತ್ತೆ. ಅಲ್ಲೇ ನಾವು ವೇವ್ಸ್ ಹೆಂಗೆ ಹೋಗುತ್ತೆ ಬರುತ್ತೆ, ಆ ಥರ ನಮ್ಮ ಮನಸ್ಸು ಹೋಗುತ್ತೆ ಬರುತ್ತೆ ಹೋಗುತ್ತೆ. ಅದನ್ನ ನಮ್ಮ ಹಿಡಿತದಲ್ಲಿ ಅಥವಾ ಹತೋಟಿಯಲ್ಲಿ ಇಟ್ಕೋಬೇಕು. ತುಂಬ ಕಷ್ಟ ಇದೆ. ಅದಕ್ಕೆ ನಾವೇನು ಮಾಡಬೇಕು? ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡೋವಾಗಲೂ ನಮ್ಮ ಮನಸ್ಸು ಅಯ್ಯೋ ಅಂತ ಆಯ್ತಾ, ಇಲ್ಲೇನೋ ಆಯ್ತಾ, ಅವ್ರ ಕೆಲಸಕ್ಕೂ ಅದ್ರ ಕಣ್ಣು ಖುಷಿಯೇ ಇರ್ತೀವಿ. ಬಟ್ ನಮ್ಮ ಧ್ಯಾನನೂ ಹಂಗೂ ಅಷ್ಟೇ. ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಬಹಳ ಕಷ್ಟಕರವಾದ ಕೆಲಸ. ಕಾಶಿಗೆ ಹೋಗ್ಬೋದು, ದೇಶ ಸುಡ್ಬೋದು, ಆಸೆಗಳನ್ನ ಸುಡ್ಬೋದು, ಆದರೆ ಮನಸ್ಸನ್ನು ಇಟ್ಕೊಳ್ಳೋದು ಬಹಳ ಕಷ್ಟ. ಎಷ್ಟೊಂದು ಆಸೆ ನಮ್ಮ ಜೀವನದಲ್ಲಿ ಎಲ್ಲ ಸುಟ್ಕೊಂಡು ಬರ್ಬೋದು, ಬಟ್ ಮನಸ್ಸು ಮಾತ್ರ ಹಿಡಿಯೋದು ಬಹಳ ಕಷ್ಟ. ಇನ್ನೊಂದು ಕಾಲದಲ್ಲಿ ಹೇಳ್ತಾರೆ, ಇನ್ನೊಂದು ನೋಡಿ, ಜಪ ಮಾಡ್ಬೋದು, ತಪ ಮಾಡ್ಬೋದು, ಉಪವಾಸನೂ ಮಾಡ್ಬೋದು, ವ್ರತ ಮಾಡ್ಬೋದು. ಅಲ್ಲಿ ಮಾಡುವಾಗ ನಾವೇನು ಮಾಡ್ತೀವಿ, ಮನಸ್ಥಿತಿ ಏನು ಬದಲಾಗಲ್ಲ. ಅಲ್ಲಿ ಮತ್ತೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ. ಅದನ್ನು ಹೇಗೆ ಹಿಡಿಯೋದು ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಅಲ್ಲೂ ಅಷ್ಟೇ ಸ್ನಾನ ಮಾಡ್ಬೋದು, ಮೌನವಾಗಿರ್ಬೋದು. ಆದರೆ ಧ್ಯಾನದಲ್ಲಿ ಪುರಂದರ ವಿಠಲ ಅಥವಾ ನಾರಾಯಣ ಅಥವಾ ಶಿವ ಏನು ಬೇಕೋ ಕಲ್ತ್ಕೊಳ್ಳಿ. ಅವನನ್ನು ನಾವು ಮನಸ್ಸಲ್ಲಿ ತಗೊಂಡು ಅದನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಅವಾಗ ಮನಸ್ಸು ನಮ್ಮ ಹತೋಟಿಗೆ ಬರುತ್ತೆ. ಅವಾಗ ಸ್ವಲ್ಪ ಪ್ರಯತ್ನ ಮಾಡ್ಬೋದು. ಹೇಗೆ ಇದು ಅಂತ ನೋಡೋಣ. ಮದವ ನಿಲ್ಲಿಸುವುದು ಬಹು ಕಷ್ಟ, ಹರಿದಾಡುವಂತ ಮದವ ನಿಲ್ಲಿಸುವುದು
ಬಹು ಕಷ್ಟ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ. ಕಾಶಿಗೋಗಲು ಬಹುದು, ದೇಶ ತಿರುಗಲು ಬಹುದು, ಆಸೆ ಸುಟ್ಟಂತೆ ಇರಬಹುದು. ಕಾಶಿಗೋಗಲು ಬಹುದು, ದೇಶ ತಿರುಗಲು ಬಹುದು, ಆಸೆ ಸುಟ್ಟಂತೆ ಇರಬಹುದು. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ. ಜಪವ ಮಾಡಲು ಬಹುದು, ತಪವ ಮಾಡಲು ಬಹುದು, ಜಪವ ಮಾಡಲು ಬಹುದು, ತಪವ ಮಾಡಲು ಬಹುದು, ಉಪವಾಸ ವ್ರತದಲ್ಲಿ ಇರಲು ಬಹುದು, ಸ್ನಾನ ಮಾಡಲು ಬಹುದು, ಮೌನ ಮಾಡಲು ಬಹುದು, ಸ್ನಾನ ಮಾಡಲು ಬಹುದು, ಮೌನ ಮಾಡಲು ಬಹುದು, ಧ್ಯಾನದಿ ಪುರಂದರ ವಿಠಲನ ಚರಣದಲ್ಲಿ ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಹು ಕಷ್ಟ, ಬಹು ಕಷ್ಟ, ಬಹು ಕಷ್ಟ, ಬಹು ಕಷ್ಟ. ಮತ್ತೊಂದು ಕೊನೆ ಮಾಡೋಣ, ಒಂದು ಹೇಳ್ಕೊಟ್ಟು ಮತ್ತೊಂದು ಎಲ್ಲರಿಗೂ ಒಂದು ಹೇಳ್ಕೊಡ್ತೀನಿ, ಅದು ಹೇಳಿ ಮೌನವಾಗಿ ಇರು. ಇಲ್ಲ, ದಯವಿಟ್ಟು ಕಣ್ಮುಚ್ಕೋಬೇಕು ಅಂತ ಹೇಳ್ತೀನಿ. ಅವನ ಮೌನ ಸ್ಥಿತಿಗೆ ಹೋಗಿ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ಆ ಗೊಂದಲ ಆಯಿತು ಎಲ್ಲ ಶಾಂತತೆ ಸ್ಥಿತಿಗೆ ಹೋಗೋಣ ಅಂತ ಕೇಳ್ಕೊತೀನಿ. ಶಿವ ಶಂಭೋ ಹರ ಹರ ಶಂಭೋ, 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 ಭಾವನಾಶ ಕೈಲಾಸ ನಿವಾಸ, ಭಾವನಾಶ ಕೈಲಾಸ ನಿವಾಸ, ಭಾವನಾಶ ಕೈಲಾಸ ನಿವಾಸ, ಭಾವನಾಶ ಕೈಲಾಸ ನಿವಾಸ, ಶಿವ ಶಂಭೋ ಹರ ಹರ ಶಂಭೋ, ಶಿವ ಶಂಭೋ ಹರ ಹರ ಶಂಭೋ, ಪಾರ್ವತಿ ಪತೆ ಹರೇ ಪಶುಪತೆ, ಪಾರ್ವತಿ ಪತೆ ಹರೇ ಪಶುಪತೆ,
ಗೌರಿ ಪತೆ ಶಿವ ಶಂಭೋ ಹರ ಹರ ಶಂಭೋ 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 ಶಂಭೋ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ